ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದ ಶಂಕರ್ನಾಗ್ ರಂಗ ಮಂದಿರದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಹಾಗೂ ಆಕ್ಸ್ಫರ್ಡ್ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ನಾರಾಯಣ ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಿಪಿ, ಶುಗರ್, ಹೃದಯ, ಕಣ್ಣು, ಮೂಳೆ, ಕಿವಿ ಸೇರಿದಂತೆ ಇನ್ನಿತರ ಕಾಯಿಲೆಗಳಿಗೆ ಸ್ಥಳದಲ್ಲಿಯೇ ನುರಿತ ವೈದ್ಯರು ಪರೀಕ್ಷೆ ನಡೆಸಿ ಜೊತೆಗೆ ಔಷಧಿಗಳನ್ನು ಸಹ ಉಚಿತವಾಗಿ ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಚಂದ್ರಕಲಾ ಯಲ್ಲಪ್ಪರವರು, ಬಂಡಾಪುರ ರಾಮಚಂದ್ರ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಬಂಡಾಪುರ ರಮೇಶ್ ರೆಡ್ಡಿ, ಪ್ರಭಾಕರ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಶ್ಮಿ, ಅನಿಲ್, ವೆಂಕಟಸ್ವಾಮಿ ರೆಡ್ಡಿ, ಕೃಷ್ಣಪ್ಪ, ಪಿಡಿಒ ಮುರಳಿ ಮತ್ತು ವೈದ್ಯರು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು. 12 ಗಂಟೆ 1 ಗಂಟೆವರೆಗೂ ಟೈಮ್ ಇದೆ. ಬಂದು ತೋರಿಸ್ಕೊಳ್ಳಿ, ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ನಮ್ಮ ಗ್ರಾಮ ಪಂಚಾಯತಿ ಯಾವಾಗಲೂ ಇಂಥ ಒಂದು ಜನಗಳಿಗೆ ಸೇವೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸೇವೆ ಇರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಅನುಕೂಲ ಮಾಡಿಕೊಳ್ಳೋದಕ್ಕೆ ಯಾವತ್ತೂ ಸದಾ ಸಿದ್ಧವಾಗಿದೆ. ಸುಮಾರು ವರ್ಷಗಳಿಂದ ಯಾರೇ ಅಧ್ಯಕ್ಷರಾಗಿದ್ದರು, ಯಾರೇ ಉಪಾಧ್ಯಕ್ಷರುಗಳಾಗಿದ್ದರು, ಯಾರೇ ಸದಸ್ಯರುಗಳಾಗಿದ್ದರು ಇದನ್ನು ಸಾಮಾನ್ಯವಾಗಿ ನಡೆಸ್ಕೊಂಡು ಬರ್ತಾನೇ ಇದ್ದೀವಿ. ಇದರಿಂದ ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯ 8 ಗ್ರಾಮಗಳ ಜನಗಳಿಗೆ ಒಳ್ಳೆಯದಾಗಲಿ. ಬಂದು ಈ ಶಿಬಿರದ ಒಂದು ಸದಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತೇಳಿ ಇದನ್ನು ಆಯೋಜನೆ ಮಾಡಿದ ಎಲ್ಲರಿಗೂ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು, ಎಸ್ಪೆಷಲಿ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಸಿಬ್ಬಂದಿ ವರ್ಗದವರು ಇಂಥ ಒಂದು ಕಾರ್ಯಕ್ರಮಗಳಿಗೆ ನಿಂತು ಅವರೊಂದು ಸಹಕಾರ ಕೊಟ್ಟು ಅದನ್ನು ಪ್ರತಿ ಸಭೆಗಳಲ್ಲೂ ಪ್ರತಿ ಕ್ಯಾಂಪ್ಗಳಲ್ಲೂ ನೆರವೇರಿಸ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ತಿಳಿಸ್ತಾ ಒಂದೆರಡು ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಆಕ್ಸ್ಫರ್ಡ್ ಕಾಲೇಜು ಇವತ್ತು ಶಸ್ತ್ರಚಿಕಿತ್ಸೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದೇ ಥರ ಮುಂದೆನೂ ಆಕ್ಸ್ಫರ್ಡ್ ಕಾಲೇಜು ಒಂದು 2-3 ಸತಿ ಬಂದು ಚೆನ್ನಾಗಿ ಎಲ್ಲನೂ ಪ್ರಿಪೇರ್ ಮಾಡಿ ಎಲ್ಲ ಕ್ಲೀನಾಗಿ ಇದು ಮಾಡಿಕೊಟ್ಟಿದ್ದಾರೆ. ಇದಕ್ಕೆಲ್ಲನೂ ಸಹಕಾರ ಕೊಟ್ಟಿದ್ದ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಎಲ್ಲ ಸದಸ್ಯರು ಎಲ್ಲರೂ ಕೈ ಜೋಡಿಸಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಇದನ್ನು ಉಪಯೋಗಿಸ್ಕೋಬೇಕು ಅಂತ ಎಲ್ಲ ಗ್ರಾಮಸ್ಥರಿಗೆಲ್ಲರೂ ಹೇಳ್ತಾ ಇದ್ದೀವಿ. ಆದರೂ ಇನ್ನೂ 1 ಗಂಟೆವರೆಗೂ ಇರ್ತಾರೆ. ಇದನ್ನ ಚೆನ್ನಾಗಿ ಮಾಡಿಕೊಂಡು ಹೆಸರು ತರಬೇಕು ಅಂತ ನಾನು 2 ಮಾತುಗಳನ್ನು. ಇದೇ ಥರ ನಾವು ಪ್ರತಿ ತಿಂಗಳು ಈ ಗ್ರಾಮದಲ್ಲಿ ಒಂದು ಕ್ಯಾಂಪ್ ಆಯೋಜಿಸಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಈ ಕ್ಯಾಂಪಲ್ಲಿ ಅಂದರೆ ಮೊದಲು BP, ಶುಗರ್ ಪರೀಕ್ಷೆ ಉಚಿತವಾಗಿ ಮಾಡ್ತೀವಿ. ಹಾಗೂ 6 ವಿಭಾಗಗಳಿಂದ ಇದು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬಂದಿರ್ತಾರೆ. ಸೊ ಉಚಿತವಾಗಿ ಕನ್ಸಲ್ಟೇಷನ್ ಕೊಡ್ತಾರೆ. ಆಮೇಲೆ ಕೆಲವು ಮಾತ್ರೆಗಳನ್ನು ಉಚಿತವಾಗಿ ಕೊಡ್ತೀವಿ. ಹಾಗೂ ನಾನು ಕೇಳ್ಕೊಂಡ್ರೆ ಆದಷ್ಟು ಜನ ಈ ಕ್ಯಾಂಪ್ಗಳಿಗೆ ಬಂದು ಇದನ್ನ ಉಪಯೋಗ ಪಡ್ಕೋಬೇಕು ಅಂತ ಕೇಳ್ಬೋದು. ಇನ್ನು 9-10 ಗಂಟೆಯಿಂದ 2 ಗಂಟೆ ತನಕ ಕ್ಯಾಂಪ್ನ ಅಂದ್ಕೊಂಡಿದ್ದೀವಿ. ಸೊ ಆದಷ್ಟು ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಈ ಕ್ಯಾಂಪ್ನ ಉಪಯೋಗನ ಪಡ್ಕೊಂಡು ಇದನ್ನ ಉಪಯೋಗ ಪಡ್ಕೋಬೇಕಂತ ಕೇಳ್ಬೋದು. ಹಾಗೂ ಇಲ್ಲಿ ಯಾರಿಗೆ ಇದು ರೆಫರಲ್ ಇದು ಹೆಚ್ಚಿನ ಚಿಕಿತ್ಸೆ ಬೇಕಾಗಿತ್ತು ಅವರಿಗೂ ಕೂಡ ನಾವು ಅಲ್ಲಿ ಆಸ್ಪತ್ರೆಯಲ್ಲಿ ಬಂದಾಗ ಕೆಲವೊಂದಷ್ಟು ಡಿಸ್ಕೌಂಟ್ಗಳನ್ನು ಇದು ಮಾಡಿಸ್ಕೊಡ್ತೀವಿ. ಹಾಗೆ ಸಾಧ್ಯವಾದಷ್ಟು ಇದು ಮಾಹಿತಿನ ಜಾಸ್ತಿ ಜನರಿಗೆ ತಲುಪಿ ಅಂತ ಕೇಳ್ಬೋದು. ಈ ದಿನ ಮರಸೂರು ಗ್ರಾಮ ಪಂಚಾಯಿತಿ ಮತ್ತು ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ವೈದ್ಯಕೀಯ ತಪಾಸಣಾ ಶಿಬಿರ ಮತ್ತು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಈ ಶಿಬಿರವನ್ನು ಗ್ರಾಮಸ್ಥರು ಸ್ವಾಗತಿಸಿದ್ದಾರೆ ಮತ್ತು ಹಲವಾರು ಜನ ಶಿಬಿರದಲ್ಲಿ ಪಾಲ್ಗೊಂಡು ಅವರು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊತಾ ಇದ್ದಾರೆ ಮತ್ತು ಚಿಕಿತ್ಸೆನೂ ಸಹ ಅವರಿಗೆ ಉಚಿತವಾಗಿ ಮತ್ತು ಅಥವಾ ರಿಯಾಯಿತಿ ದರದಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಈಗ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಭಾಗವಹಿಸಿದ್ದಾರೆ. ನಮ್ಮ ಅಧ್ಯಕ್ಷರಾದ ಮಂಜುಳಾ ನಾರಾಯಣ ರೆಡ್ಡಿ ಮೇಡಮ್ ಅವರು, ಚಂದ್ರಕಲಾ ಮೇಡಮ್ ಅವರು, ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೂ ಸಹ ಎಲ್ರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮದ ಆಯೋಜನೆಗೆ ಅನುವು ಮಾಡಿಕೊಟ್ಟ ಅವ್ರಿಗೂ ಎಲ್ರಿಗೂ ವಂದಿಸ್ತೇನೆ. ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ. ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ನಿಯಮಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊತಾ ಇದ್ದಾರೆ. ಎಲ್ಲರೂ ಆರೋಗ್ಯವಾಗಿರಬೇಕು, ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡುವುದು ನಮ್ಮ ಮರಸೂರು ಗ್ರಾಮ ಪಂಚಾಯಿತಿಯ ಒಂದು ಪ್ರಮುಖ ಗುರಿಯಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದು ಈ ವರ್ಷದಲ್ಲಿ ನಡೀತಾ ಇರತಕ್ಕಂಥ 5ನೇ ಆರೋಗ್ಯ ಶಿಬಿರ ಆಗಿರುತ್ತೆ. ನಾವು ಪ್ರತಿ 2 ತಿಂಗಳಿಗೊಂದ್ಸರಿ ಆರೋಗ್ಯ ಶಿಬಿರವನ್ನು ಸತತವಾಗಿ ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಎಲ್ಲರೂ ಸಹ ಇದರ ಸದುಪಯೋಗ ಪಡ್ಕೋಬೇಕು ಅಂತ ಸಾರ್ವಜನಿಕರಲ್ಲಿ ಕೇಳ್ಕೊತೀವಿ.